ಇವಾಗ ಈ ವಿಡಿಯೋದಲ್ಲಿ 10ನೇ ಕ್ಲಾಸ್ನ ಪಾಲಿನಾಮಿಯಲ್ ಪಾಠದಲ್ಲಿ ಎಕ್ಸಸೈಸ್ 2.1ರಲ್ಲಿ ಮೊದಲನೇ ಪ್ರಶ್ನೆ ಇರದೊಂದೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ 6 ಗ್ರಾಫ್ಗಳು ಕೊಟ್ಟವ್ರೆ. ಆ ಗ್ರಾಫಲ್ಲಿ p(x) ಅನ್ನೋ ಫಂಕ್ಷನ್ ಕರ್ವು ಕೊಟ್ಟವ್ರೆ. ಆ p(x) ಅಂದ್ರೇನೆ y. ಆ p(x)ಗೆ ಎಷ್ಟು 0 ಐತೆ ಅಂತ ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿ yಗೆ ಎಷ್ಟು 0 ಐತೆ ಅಂತ ಕಂಡುಹಿಡಿಬೇಕು. ಅಲ್ಲಿಗೆ ಈ ಕರ್ವು ಎಷ್ಟು ಸತಿ 0 ಆಯ್ತದೆ ಅಂತ ನೋಡಬೇಕು. y 0 ಆಯ್ತದೆ ಅಂದ್ರೆ ಎಷ್ಟು ಸತಿ x ಆಕ್ಸಿಸ್ನ ಹೊಡೆದೈತೆ ಅನ್ನೋದು ಇಲ್ಲಿ ನೋಡಬೇಕು. ಇಲ್ಲಿ ಎಷ್ಟು ಸತಿ ಹೊಡೆದೈತೆ? ಇಲ್ಲಿ ಒಂದು ಸತಿನೂ x ಆಕ್ಸಿಸ್ನ ಹೊಡೆದಿರೋದು ಬರೀ y ಆಕ್ಸಿಸ್. ಹಂಗಾಗಿ ಇಲ್ಲಿ 0 0s, ಇಲ್ಲಿ 1 0ನೂ ಇಲ್ಲ. ಇಲ್ಲಿ ಎಷ್ಟು ಸತಿ ಹೊಡೆದೈತೆ ಅಂದರೆ ಒಂದು ಸತಿ ಇಲ್ಲಿ ಹೊಡೆದೈತೆ. ಹಂಗಾಗಿ ಇದಕ್ಕೆ ಇರೋದು 1 0. ಈ ಕರ್ವ್ಗೆ 1 0. y ಹೊಡೆದಿರೋದು ಲೆಕ್ಕ ಇಲ್ಲ. ಇಲ್ಲಿ ಈ ಕರ್ವು x ಆಕ್ಸಿಸ್ ಹೊಡಿಬೇಕು. x ಆಕ್ಸಿಸ್ ಟಚ್ ಆದಾಗ y 0 ಆಯ್ತದೆ. ಅಲ್ಲಿಗೆ p(x) 0 ಆಯ್ತದೆ. ಇಲ್ಲಿ ಒಂದೇ ಸತಿ ಇರೋದ್ರಿಂದ ಒಂದೇ 0 ಇರೋದು. ಇಲ್ಲಿ 1 ಸತಿ 2 ಸತಿ 3 ಸತಿ ಟಚ್ ಆಗಿರೋದ್ರಿಂದ ಇದಕ್ಕಿರೋದು 3 0ಗಳು. ಇಲ್ಲಿ 1 ಸತಿ 2 ಸತಿ ಹೊಡೆದಿರೋದ್ರಿಂದ ಈ ಯು ಶೇಪು. ಇಲ್ಲಿರೋದು 2 0ಗಳು. ಅದೇ ಥರ ಇಲ್ಲಿ ಇರೋದು ಎಷ್ಟು ಸತಿ ಹೊಡೆದೈತೆ ಅಂದರೆ 1 ಸತಿ 2 ಸತಿ 3 ಸತಿ 4 ಸತಿ. ಈ ಕರ್ವ್ x ಆಕ್ಸಿಸ್ ಹೊಡೆದಿರೋದು 4 ಸತಿ. ಹಂಗಾಗಿ ಇರೋದು ಇದಕ್ಕೆ 4 0ಗಳು. ಅದೇ ಥರ ಇಲ್ಲೆಷ್ಟು ಸತಿ ಹೊಡೆದೈತೆ ಅಂತ ಮಾಡಬೇಕು. ಇಲ್ಲಿ ಎಷ್ಟು ಸತಿ ಅಂದರೆ 1 ಸತಿ 2 ಸತಿ ಮತ್ತು 3 ಸತಿ ಹೊಡೆದಿರೋದು x ಆಕ್ಸಿಸ್ನ. ಅಲ್ಲಿಗೆ ಇದಕ್ಕಿರೋದು 3 0ಗಳು. ಇಲ್ಲಿ ಅದೇ ಥರ 6 ಲೆಕ್ಕಗಳನ್ನು ಮಾಡಾದ್ಮೇಲೆ ಈ ಕರ್ವ್ ಎಷ್ಟು ಸತಿ x ಆಕ್ಸಿಸ್ ಹೊಡಿತದೋ ಅಲ್ಲೆಲ್ಲ y 0 ಆಯ್ತದೆ. ಅಲ್ಲೆಲ್ಲ p(x) 0 ಆಯ್ತದೆ. ಅದೇ ಎಷ್ಟು ಸತಿ ಹೊಡೆದಿರ್ತದೋ ಅದನ್ನ 0ಗಳು ಅಂತಾರೆ.